ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಸುಧಾದ್ಯಮಲ ಸದ್ಬೋಧಂ ಸುಕೀರ್ತಿ ವಿಲಸದ್ದಿಶಂ ಸುಧೀ ಸಂಸ್ತುತ್ಯ ಸುಗುಣಂ ಸುಶೀಲೇಂದ್ರ ಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸಮಸ್ತ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಶ್ರೀ ಸುಶೀಲೇಂದ್ರ ತೀರ್ಥರ 100ನೇ ವರ್ಷದ ಆರಾಧನಾಂಗವಾಗಿ ಈ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದನ್ನು ಯಥಾಮತಿ ಹರಿವಾಯು ಗುರುಗಳ ಅನುಗ್ರಹದಿಂದಾಗಿ ಶ್ರೀಪಾದಂಗಳವರ ಬಗ್ಗೆ ನನಗೆ ತಿಳಿದಷ್ಟು ವಿಷಯಗಳನ್ನು ಪ್ರವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಒಂದು ವಿಶಿಷ್ಟವಾದ ಪರ್ವ ಪ್ರಜಾಗರ ಪರ್ವ ಅಂತ. ಆ ಪ್ರಜಾಗರ ಪರ್ವದಲ್ಲಿ ವಿದುರ ಹೇಳುವಂತಹ ಒಂದು ಮಾತು ಬಹಳ ಸೂಕ್ತವಾಗಿದೆ ನಮಗೆ ಇವತ್ತಿನ ದಿನಕ್ಕೆ. ಏನು ಅಂತಂದ್ರೆ, ಯಸ್ಸರ್ವಭೂತ ಪ್ರಶಮೇ ನಿವಿಷ್ಟ ಸತ್ಯೋ ಮೃದು ಮಾನಕೃತ್ ಶುದ್ಧ ಭಾವ. ಯಾರು ಎಲ್ಲ ಜೀವರಿಗೂ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೆ, ಮತ್ತೆ ಸತ್ಯವನ್ನೇ ಮಾತಾಡ್ತಾರೆ, ಅದನ್ನು ಬಹಳ ಮೃದುವಾಗಿ ಮಾತಾಡ್ತಾರೆ, ಮತ್ತೆ ಇನ್ನೊಬ್ಬರನ್ನ ಸನ್ಮಾನವನ್ನ ಮಾಡ್ತಾರೆ, ಮತ್ತೆ ತಾವು ಒಳ್ಳೆಯ ಸ್ವಭಾವವುಳ್ಳವರಾಗಿರ್ತಾರೆ, ಅವರು ಅತೀವಸ ಜ್ಞಾಯತೆ ಜ್ಞಾತಿ ಮಧ್ಯೆ. ಅವರು ತಮ್ಮ ಮಧ್ಯದಲ್ಲಿ ಎಷ್ಟೇ ಬಹಳ ಪ್ರಸಿದ್ಧ ವ್ಯಕ್ತಿಗಳಿದ್ರೂ ಕೂಡ ತುಂಬ ಎದ್ದು ಅವರು ಕಾಣಿಸ್ತಾರಂತೆ. ಹೇಗೆ ಅಂತಂದ್ರೆ, ಮಹಾಮಣಿರ್ ಜಾತ್ಯ ಇವ ಸ್ವಭಾವ. ಈಗೊಂದು ಮಣಿಯನ್ನ ಪೋಣಿಸಿದ್ದಾರೆ. ಆ ಮಣಿಯಲ್ಲಿ ಬೇರೆ ಬೇರೆ ಸರದಲ್ಲಿ ಮಣಿಗಳು ಇರುತ್ತೆ. ಆದರೆ ಆ ಒಂದು ವಿಶಿಷ್ಟವಾದ ಮಣಿ ಅನ್ನೋದು ಎಷ್ಟೇ ಮಣಿಗಳಿದ್ರೂ ಕೂಡ ಅದರ ಮಧ್ಯದಲ್ಲಿ ಹೇಗೆ ಎದ್ದು ಕಾಣಿಸುತ್ತೋ ಬೇರೆ ಮಣಿಗಳ ಮಧ್ಯದಲ್ಲೂ, ಹಾಗೆ ಶ್ರೀ ಸುಶೀಲೇಂದ್ರ ತೀರ್ಥರು ಕೂಡ ತಮ್ಮ ಸಮಕಾಲದಲ್ಲಿ ಇದ್ದಂತಹ ವಿದ್ವದ್ವಿಭೂತಿಗಳು ಅಂತಂದ್ರೆ ಶ್ರೀ ವಿದ್ಯಾರತ್ನಾಕರ ತೀರ್ಥರು, ವಿಬುಧಪ್ರಿಯ ತೀರ್ಥರು, ಸತ್ಯಧ್ಯಾನ ತೀರ್ಥರು, ಮೇಧಾನಿಧಿ ತೀರ್ಥರು, ಇಂತಹ ದೊಡ್ಡ ದೊಡ್ಡ ವಿದ್ವದ್ವಿಭೂತಿಗಳ ಮಧ್ಯದಲ್ಲಿಯೂ ಕೂಡ ಆ ದೇವರು ಒಂದು ವಿಭೂತಿ ರೂಪದಿಂದಾಗಿ ಅವರು ಕೂಡ ಎದ್ದು ಕಾಣಿಸಿದ್ದಾರೆ ನಮ್ಮ ಇತಿಹಾಸದಲ್ಲಿ. ಅವರನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾಧನೆಗಳನ್ನ ಮಾಡಿದ್ದಾರೆ. ಅವರ ಪೂರ್ವಾಶ್ರಮದ ಬಗ್ಗೆ ನಾವು ಸ್ವಲ್ಪ ನೋಡುವುದಂತಾದ್ರೆ, ಅವರು ಇಡೀ ಜಗತ್ತಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ ಅನ್ನುವ ಹಾಗೆ ಪ್ರಮೋದನಾಮ ಸಂವತ್ಸರದಲ್ಲಿ ವೆಂಕಟರಾಘವೇಂದ್ರಾಚಾರ್ಯ ದಂಪತಿಗಳಲ್ಲಿ 1871 ಅವತಾರ ಮಾಡಿದ್ದಾರೆ. ಅವರ ಪ್ರಾರಂಭಿಕ ಈ ಕಾವ್ಯ ಇತ್ಯಾದಿ ಶಾಸ್ತ್ರಗಳ ಅಧ್ಯಯನ ಅವರ ಪರಮಗುರುಗಳಾದಂತಹ ಶ್ರೀ ಸುಪ್ರಜ್ಞೇಂದ್ರ ತೀರ್ಥರಲ್ಲಿ ಮಾಡಿದ್ದಾರೆ. ಮತ್ತೆ ತಾವು ತರ್ಕ ಗ್ರಂಥಗಳ ಅಧ್ಯಯನವನ್ನ ಹುಲಿ ಹನುಮಂತಾಚಾರ್ಯರಲ್ಲಿ ಮಾಡಿ, ವೇದಾಂತದ ಉದ್ಗ್ರಂಥಗಳನ್ನ ಶ್ರೀಮನ್ ನ್ಯಾಯ ಸುಧಾದಿಗಳನ್ನ ತಮ್ಮ ಗುರುಗಳೇ ಆದಂತಹ ಶ್ರೀ ಸುಕೃತೀಂದ್ರ ತೀರ್ಥರಲ್ಲಿ ಮಾಡಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಅವರ ಚರ್ಮಶ್ಲೋಕವೇ ಪ್ರಾರಂಭದಲ್ಲಿ ಹೇಳುವ ಹಾಗೆ ಸುಧಾದ್ಯಮಲ ಸದ್ಬೋಧಂ. ಸುಧಾದಿ ಎಲ್ಲ ಗ್ರಂಥಗಳ ನಿಷ್ಕರ್ಷವಾದಂತಹ ಜ್ಞಾನ ಅವರಿಗೆ ಇತ್ತು. ಅವರು ತಮ್ಮ ಬಾಲ ವಯಸ್ಸಿನಿಂದಲೂ ಕೂಡ ಬಹಳ ಪ್ರತಿಭೆಯನ್ನ ಹೊಂದಿದ್ದರು. ಉದಾಹರಣೆಗೆ ಅವರ ಬಗ್ಗೆ ಇರುವಂತಹ ಒಂದು ಪ್ರತೀತಿ, ಅವರ ಗುರುಗಳು ಅಂತಂದ್ರೆ ಪೂರ್ವಾಶ್ರಮದ ಅಣ್ಣಂದ್ರೆ ಆದಂತಹ ಶ್ರೀ ಸುಕೃತೀಂದ್ರ ತೀರ್ಥರಿಗೆ ತರ್ಕಪಾಠ ನಡೀತಾ ಇದ್ರೆ ನಾಮಗೊಂಡಲು ಶ್ಯಾಮಾಚಾರ್ಯರು ಅಂತ. ಅವರು ತರ್ಕಪಾಠವನ್ನು ಮಾಡ್ತಾ ಇದ್ರೆ ಆ ಕೊಠಡಿಯಲ್ಲಿ ಅವ್ರು ಇರ್ತಾ ಇರಲಿಲ್ಲ, ಪಕ್ಕದ ಕೊಠಡಿ ರೂಮ್ನಲ್ಲಿದ್ದು ಇವರು ಅವುಗಳನ್ನ ಕೇಳಿಸ್ಕೊಳ್ತಾ ಇದ್ರಂತೆ. ಇವ್ರಿಗೆ ಬೇರೆ ಯಾವುದೋ ಪಾಠ ಅದರ ಚಿಂತನೆಯಲ್ಲಿ ಇರುವವರು, ಅವ್ರಿಗಿಂತ ಹಿಂದೆ ಇರುವವರು ವಿದ್ಯೆಯಲ್ಲಿ ಆ ಬೇರೆ ಬೇರೆ ಗ್ರಂಥಗಳಲ್ಲಿ. ಆದರೂ ಆ ಮುಂದೆ ಆಗುವಂತಹ ಗ್ರಂಥಗಳನ್ನ ತಮ್ಮ ಅಣ್ಣಂದ್ರಿಗಾಗುವ ಪಾಠಗಳನ್ನ ಆಗಲೇ ಕೇಳಿ ವಿದ್ವತ್ ಸಭೆಗಳು ನಡಿಬೇಕಾದ್ರೆ ವಿದ್ವಾಂಸರ ಜೊತೆಗೆ ತಮಗೆ ಪಾಠವಾಗದೇ ಇರುವಂಥ ವಿಷಯಗಳಲ್ಲಿಯೂ ಕೂಡ ಚರ್ಚೆಯನ್ನು ಮಾಡಿ ತಾವು ವಿದ್ವಾಂಸರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾ ಇದ್ರಂತ. ಅಂತಹ ಒಂದು ಬಹಳ ಅದ್ಭುತವಾದಂತಹ ಪ್ರತಿಭೆ ಶ್ರೀ ಸುಶೀಲೇಂದ್ರ ತೀರ್ಥರದ್ದು. ಇಂತಹ ಸುಶೀಲೇಂದ್ರ ತೀರ್ಥರ ಜೀವನ ಒಂದು ದೊಡ್ಡ ಘಟ್ಟ ಅಂತಂದ್ರೆ ಅವ್ರು ಮಾಡಿದಂತಹ ವಿದ್ವತ್ ಸಭೆಗಳು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ, ಈ ಜಗತ್ತಿನಲ್ಲಿ ಯಾವುದು ಬಹಳ ವಿಶಾಲವಾದದ್ದು ಅಂತ ನೋಡಿದರೆ, ಜಗತ್ತಿನಲ್ಲೇ ತುಂಬ ವಿಶಾಲ, ಎಲ್ಲರೂ ಮಕ್ಕಳು
ಹೇಳೋದು ಅಂತಂದ್ರೆ ಸಾಗರ, ಸಮುದ್ರ, ನಾವು ಎಷ್ಟು ನೋಡಿದ್ರು ಕೂಡ ಅದು ಮುಗಿಯೋದೇ ಇಲ್ಲ, ಎಷ್ಟು ನೋಡಿದ್ರು ಸಮುದ್ರ ಹರಡಿಕೊಂಡಿದೆ ಅಂತ ಅನ್ಸತ್ತೆ. ವಿಶಾಲ ಸಾಗರ, ತುಂಬಾ ವಿಶಾಲವಾದದ್ದು ಸಾಗರ. ಅದಕ್ಕಿಂತಲೂ ವಿಶಾಲ ಅಂತಂದ್ರೆ ನಭಸ್ ತಸ್ಮಾತ್, ಆಕಾಶ, ಅದು ಮುಗಿಯೋದೇ ಇಲ್ಲ, ಅನಂತ. ಎಲ್ಲಿ ನೋಡಿದ್ರು ಕೂಡ ಆಕಾಶ ಹೋಗ್ತಾನೆ ಇರುತ್ತೆ. ನಮಗೆ ಆಕಾಶದ ನಾವು ತುದಿಯನ್ನು ನೋಡಿದ್ವಿ, ಎಂಡನ್ನು ನೋಡಿದ್ವಿ ಅಂತ ಇಲ್ಲವೇ ಇಲ್ಲ. ಆದ್ರೆ ಸಮುದ್ರ ಆಕಾಶಕ್ಕಿಂತಲೂ ಕೂಡ ಒಂದು ವಿಶಾಲವಾದ ಪದಾರ್ಥ ಜಗತ್ತಿನಲ್ಲಿ ಇದೆ ಅಂತ. ಯಾವುದು ಅಂತಂದ್ರೆ ವಿಶಾಲ ಸಾಗರಸ್ತಸ್ಮಾತ್ ನಭಸ್ತಸ್ಮಾತ್ ಮನಸ್ಸತಾಂ. ಸಜ್ಜನರ ಮನಸ್ಸು ಸಮುದ್ರ ಹಾಗೂ ಆಕಾಶಕ್ಕಿಂತಲೂ ಕೂಡ ವಿಶಾಲ ಅಂತ. ಅದರಲ್ಲಿ ಇವರಿಗೆ ಜಾಗ ಇಲ್ಲ ಅಂತಿಲ್ಲ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಯಾರು ತುಂಬಾ ಸಣ್ಣ ಮನಸ್ಸಿನವರಾಗಿರ್ತಾರಲ್ಲ ಅವ್ರಿಗೆ ಇವ್ರು ನಮ್ಮವರಲ್ಲ, ಅವನಿಗೆ ಕೊಡೋಣ, ಇವನಿಗೆ ಕೊಡಬಾರದು ಅಂತೆಲ್ಲ ಇರುತ್ತೆ. ಆದ್ರೆ ಯಾರು ಬಹಳ ಉದಾರ ಹೃದಯದವರು ಇದ್ದಾರಲ್ಲ ಅವ್ರಿಗೆ ವಸುಧೈವ ಕುಟುಂಬಕಂ, ಎಲ್ಲ ಇಡೀ ಜಗತ್ತೇ ತಮ್ಮ ಮನೆ, ತಮ್ಮ ಕುಟುಂಬ ಅಂತ ಇರುತ್ತೆ. ಹಾಗೆ ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ತಾವು ಪುರಾಶ್ರಮದಲ್ಲಿ ಕೃಷ್ಣಾಚಾರ ಆಗಿದ್ದಾಗ್ಲೇನೆ ತ್ರಿಮತಸ್ಥ ಪಂಡಿತರನ್ನ, ಎಲ್ಲ ಮಠದ ಪಂಡಿತರನ್ನು ಒಟ್ಟು ಹಾಕಿ ಅವರ ಜೊತೆಗೆ ವಾಕ್ಯಾರ್ಥವನ್ನ ಮಾಡಿ ತಮ್ಮ ಗುರುಗಳ ತಂದ್ರೆ ಪರಮ ಗುರುಗಳ ಆರಾಧನಾ ಸಂದರ್ಭದಲ್ಲಿ, ಸುಪ್ರಜ್ಞೇಂದ್ರ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ವಾಕ್ಯಾರ್ಥ ಸಭೆಗಳನ್ನ ಆ ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ರಂತೆ. ಅಂತಹ ಕೃಷ್ಣಾಚಾರ್ಯರು ಆ ಸಭೆಗಳನ್ನು ಮಾಡಿ ಎಲ್ಲ ವಿದ್ವಾಂಸರಿಗೆ ಕೈ ತುಂಬ ದಕ್ಷಿಣೆಯನ್ನ ಕೊಡಿಸ್ತಾ ಇದ್ರಂತೆ ಗುರುಗಳಿಂದ, ಸುಕೃತೀಂದ್ರ ತೀರ್ಥರಿಂದಾಗಿ. ಅವರು ಮಠದ ವ್ಯವಸ್ಥಾಪಕರಾಗಿದ್ದರು. ಇಂತಹ ಆಚಾರ್ಯರಿಗೆ ದೈವದತ್ತವಾಗಿ ಆಶ್ರಮ ಅನ್ನೋದು ಒಲಿದು ಬಂದಿದೆ. ಸುಕೃತೀಂದ್ರ ತೀರ್ಥರು ತಮ್ಮ ಶಿಷ್ಯನನ್ನಾಗಿ ಅವರನ್ನೇ ಸ್ವೀಕಾರ ಮಾಡಿ ಸುಶೀಲೇಂದ್ರ ತೀರ್ಥರು ಅಂತ ನಾಮಕರಣವನ್ನ ಮಾಡಿದ್ದಾರೆ. ತಹ ಸುಶೀಲೇಂದ್ರ ತೀರ್ಥರು ತಾವು ಪರೀಧಾವಿ ನಾಮ ಸಂವತ್ಸರದಲ್ಲಿ ಆಶ್ರಮವನ್ನ ಸ್ವೀಕಾರ ಮಾಡಿ ಮತ್ತೆ ತಾವು ಏನು ವಿದ್ವತ್ ಪೋಷಣೆಯನ್ನ ಮಾಡ್ತಾ ಇದ್ರು ಪೂರ್ವಾಶ್ರಮದಲ್ಲಿ, ಅದನ್ನ ಬಿಡಲಿಲ್ಲ, ಅದನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರಂತೆ. ಅದಕ್ಕೆ ಗುರುಗಳಿಂದಾಗಿ ಹೆಸರನ್ನು ಅವರು ಮಾಡಿಸಿದ್ದಾರೆ, ನಾಮಕರಣ ಮಾಡಿಸಿದ್ದಾರೆ. ಸಭೆಗೆ ಸಮೀರ ಸಮಯ ಸಂವರ್ಧಿನಿ ಸಭಾ ಅಂತ. ಆ ಪ್ರಾಸವು ಕೂಡ ಬಹಳ ಚೆನ್ನಾಗಿದೆ. ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಚಾರಕ್ಕೋಸ್ಕರ ಇರುವಂತ ಒಂದು ಸಭೆ. ಆ ಸಭೆಯಲ್ಲಿ ತಾವು ಬರೀ ತಮ್ಮ ಮಠವಾಗ್ಲಿ ಅಥವಾ ತಮ್ಮ ಮತದವರನ್ನಾಗ್ಲಿ ಅಲ್ಲ, ಎಲ್ಲಾ ಮತದವರನ್ನು ಕರೆಸಿ ಅದರಲ್ಲಿ ಯಾವುದೇ ಒಂದು ವೈಮನಸ್ಯ ಆಗದೆ ಇರುವ ಹಾಗೆ ತಮ್ಮ ಪಾಂಡಿತ್ಯದಿಂದಾಗಿ ಒಂದು ನಿಷ್ಕರ್ಷವನ್ನು ಅವರು ಕೊಡ್ತಾ ಇದ್ರು. ಕಡೆಗೆ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾಗಿ ಸಂತೋಷ ಆಗುವ ಹಾಗೆ ತಾವು ಸಂಭಾವನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಒಂದು ಅಪರೂಪದ ವ್ಯಕ್ತಿತ್ವ ಸುಶೀಲೇಂದ್ರ ತೀರ್ಥರದ್ದು. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ ಅಂತ ಸಂಸ್ಕೃತದ ಒಂದು ಸೂಕ್ತಿ. ಒಂದು 100 ಜನ ಸೇರಿದ್ರೆ ಅಲ್ಲಿ ಒಂದು ಜುರುಳೆ ಅಂತ ಹೇಳಿದ್ರೆ ಎಲ್ಲರೂ ಹಾರೋಗ್ಬಿಡ್ತಾರೆ. ಯಾರೋ ಒಬ್ರು ಮಾತ್ರ ತಾವು ಧೈರ್ಯದಿಂದ ಅದನ್ನ ಹೆದರಿಸೋರ ಪ್ರಸಂಗ ಏನೇ ಇದ್ರು ಕೂಡ. ಹಾಗೆ ಶೂರರಾದವರು 100 ಜನ ಇದ್ರೆ ಅದರಲ್ಲಿ ಒಬ್ಬರು ಸಿಗೋದು ಕಷ್ಟ. ಹಾಗೆ 100 ಜನರಲ್ಲಿ ಆ ಶೂರರು ಅಂತಂದ್ರೆ ಒಬ್ಬರು ಶ್ರೀ ಸುಶೀಲೇಂದ್ರ ತೀರ್ಥರು. ಅವರ ಬಗ್ಗೆ ಇರುವಂತಹ ಒಂದು ಸಣ್ಣ ಘಟನೆ, ಅವರು ಶ್ರೀರಂಗ ಕ್ಷೇತ್ರಕ್ಕೆ, ಆದ್ಯ ಸ್ವಯಂಭಕ್ತ ಕ್ಷೇತ್ರಕ್ಕೆ ಹೋಗಿ 18 ದಿನಗಳ ಕಾಲ ಅಲ್ಲಿಯೇ ಸಂಚಾರ ಕ್ರಮೇಣ ಇದ್ದಾಗ ಒಮ್ಮೆ ಸಂಜೆ ಹೊತ್ತು ಕಾವೇರಿ ತೀರದಲ್ಲಿ ಒಂದು ಗೂಳಿ ಓಡಿ ಬಂದಿದೆ ಅಂತ. ಎಲ್ಲರೂ ದಿಕ್ಕಾಪಾಲಾಗಿದ್ದಾರೆ. ಆದರೆ ಇವರು ಸನ್ಯಾಸಿಗಳಾಗಿದ್ರು ಕೂಡ ಆ ಗೂಳಿಯನ್ನ ಪಳಗಿಸಿದ್ದಾರಂತ. ಅದನ್ನ ಆ ಮದ ಏರಿದ ಗೂಳಿಯನ್ನ ತಾವು ಕಂಟ್ರೋಲ್ ಮಾಡಿದ್ದಾರೆ. ಅಂತಹ ಒಂದು ದೇಹದಾರ್ಢ್ಯತೆಯೂ ಕೂಡ ಅವರಿಗೆ ಇತ್ತಂತೆ. 6.1 ಅಷ್ಟು ಎತ್ತರದ ಒಂದು ವ್ಯಕ್ತಿತ್ವ ಶ್ರೀ ಸುಶೀಲೇಂದ್ರ ತೀರ್ಥರದ್ದು. ಅವರ ಆಶ್ರಮದಲ್ಲೇ ಹೀಗಾದ್ರೆ ಪೂರ್ವಾಶ್ರಮದಲ್ಲಿ ಹೇಗಿದ್ದಿರ್ಬೇಕು ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಒಂದು ಅಶೂರತ್ವ ಅವರಲ್ಲಿ ಇತ್ತು. ಮತ್ತೆ ಅವರ ಪಾಂಡಿತ್ಯವನ್ನು ಈಗಲೇ ಕೇಳಿದ್ದೆ. ತಮಗೆ ಪಾಠವಾಗದೇ ಇರುವಂತಹ ಗ್ರಂಥಗಳಲ್ಲಿ ಕೂಡ ವಾಕ್ಯಾರ್ಥ ಮಾಡುವಷ್ಟು ಅವರಿಗೆ ಪಾಂಡಿತ್ಯ ಮತ್ತೆ ಒಳ್ಳೆಯ ವಾಕ್ಪಟುತ್ವ. 100 ಸಾವಿರಾರು ವಿದ್ವಾಂಸರು ಸೇರಿದ ಸಭೆಯಲ್ಲಿ ತಾವು ಯಾರಿಗೂ ವೈಮನಸ್ಯ ಆಗದೆ ಇರುವ ಹಾಗೆ ಆ ಒಂದು ಸಂದರ್ಭವನ್ನ ನಿಭಾಯಿಸುವಂತಹ ವಾಕ್ಪಟುತ್ವ. ಹಾಗೇನೆ ದಾತಾ ಭವತಿವಾನವ, ಇಷ್ಟೆಲ್ಲ ಗುಣಗಳು ಇದ್ದರೂ ಕೂಡ, ಶೂರನಾಗಿದ್ರು, ಪಂಡಿತನಾಗಿದ್ರು, ಒಳ್ಳೆ ವಾಗ್ಮಿ ಆಗಿದ್ರು ಕೂಡ ಏನಾದ್ರೊಂದು ವಸ್ತುವನ್ನು ಕೈ ಎತ್ತಿ ಕೊಡಬೇಕು ಅಂದ್ರೆ ನಮಗೆ ಅಷ್ಟು ಸುಲಭವಾಗಿ ಮನಸ್ಸು ಬರುವುದಿಲ್ಲ. ಆದರೆ ಸುಶೀಲೇಂದ್ರ ತೀರ್ಥರು ದಾನಕ್ಕೇನೆ ಪ್ರಸಿದ್ಧರಾಗಿದ್ದರಂತೆ.
ವಿದ್ವಾಂಸರಿಗೆ ಆಗಿನ ಕಾಲದಲ್ಲಿ 7-10 ಸಾವಿರ ಹೀಗೆ ತಾವು ಕೈ ಬಿಚ್ಚಿ ಸಂಭಾವನೆಗಳನ್ನ ಕೊಡ್ತಾ ಇದ್ರಂತೆ, ಯಾವ ಮಠ ಮತಗಳ ಭೇದವಿಲ್ಲದೇನೆ. ಅಂತಹ ಒಂದು ದಾನ ಕೊಡುವಂತಹ ಗುಣ ಅವರಲ್ಲಿ ದೇವರ ಅನುಗ್ರಹದಿಂದಾಗಿ ಬಂದಿತ್ತು. ಅಂತಹ ಆ ದಾನ ಪ್ರಭುಗಳು ಆಗಿದ್ದವರು ಶ್ರೀ ಸುಶೀಲೇಂದ್ರ ತೀರ್ಥರು. ಅಂತಹ ಸುಶೀಲೇಂದ್ರ ತೀರ್ಥರು ತಾವು ಸಂಚಾರ ಕ್ರಮೇಣ ಎಲ್ಲ ಕಡೆಯೂ ಕೂಡ ತಮ್ಮ ಅನುಗ್ರಹವನ್ನ ಮಾಡ್ತಾ ಇದ್ರು. ಒಮ್ಮೆ ಹೀಗೆ ತಾವು ಮಂತ್ರಾಲಯದಲ್ಲೇ ಇದ್ದಾಗ ಆ ಪಕ್ಕದ ಅಂತಂದ್ರೆ ಮಂತ್ರಾಲಯದಿಂದ ಒಂದು 60 ಕಿಲೋಮೀಟರ್ ಇರಬಹುದು ಗದ್ವಾಲ ಸಂಸ್ಥಾನ, ಹಾಗೆಲ್ಲ ರಾಜರ ಆಡಳಿತ. ಸೀತಾರಾಮ ಭೂಪಾಲ ಅಂತ ರಾಜ, ಅವನಿಗೆ ಅವನ ಮಂತ್ರಿಗಳ ಒಂದು ಸಲಹೆ ಆಯ್ತಂತೆ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 2 ವರ್ಷ ಆಯ್ತು ಮಳೆನೇ ಬರ್ತಾ ಇಲ್ಲ, ಪಕ್ಕದಲ್ಲೇ ರಾಯರ ಸನ್ನಿಧಾನ ಇದೆ, ರಾಯರ ಆ ಪೀಠದಲ್ಲಿ ಅಲಂಕೃತರಾದಂತಹ ಶ್ರೀ ಸುಶೀಲೇಂದ್ರ ತೀರ್ಥರು ಇದ್ದಾರೆ, ಅವರನ್ನ ಕರೆಸೋಣ ಅಂತ ಹೇಳಿದರಂತೆ. ಅದಕ್ಕೆ ರಾಜ ಒಪ್ಪಿಕೊಂಡು ಸ್ವಾಮಿಗಳನ್ನ ಕರೆಸಿದ್ದಾನೆ. ಸುಶೀಲೇಂದ್ರ ತೀರ್ಥರನ್ನ ಆಚಾರ್ಯರ ಸಿದ್ಧಾಂತವನ್ನ ತಾವು ಹೃದ್ಗತ ಮಾಡಿಕೊಂಡಂತಹ ಯತಿಗಳು, ಪ್ರಣವಾದಿ ಮಂತ್ರಗಳ ಜಪದಿಂದಾಗಿ ಸಿದ್ಧಿಯನ್ನು ಪಡೆದ ಯತಿಗಳು, ತಾವು ಲೋಕೋಪಕಾರಕ್ಕೋಸ್ಕರನೇ ಇರುವವರು. ಆಶ್ಚರ್ಯ ಅಲ್ಲ, ಅವರು ಆ ಏನು ಗದ್ವಾಲ ಸಂಸ್ಥಾನದ ಒಂದು ಮುಖ್ಯ ದ್ವಾರ ಇದೆ, ಆ ಮುಖ್ಯ ದ್ವಾರಕ್ಕೆ ಬರ್ತಾ ಇದ್ದ ಹಾಗೇನೆ 2 ವರ್ಷದಿಂದ ಮಳೆ ಇಲ್ಲದೆ ಇರುವುದು ಅವರ ಪಾದಸ್ಪರ್ಶದಿಂದಾಗಿ ಮಳೆ ಬರಲಿಕ್ಕೆ ಪ್ರಾರಂಭವಾದದ್ದು. ಸತತ 13 ದಿನಗಳ ಕಾಲ ಮಳೆ ಬಂದಿದೆ ಅಂತ. ಅಂತಹ ಒಂದು ತಪಶಕ್ತಿಯನ್ನ ಅವರು ಪಡೆದಿದ್ದರು. ಇದರಿಂದಾಗಿ ರಾಜನಿಗೆ ಸಹಜವಾಗಿಯೇ ಸಂತೋಷ ಆಗಿದೆ. ನೀವು ಇನ್ನೂ ಸ್ವಲ್ಪ ದಿನ ಇಲ್ಲಿ ಇರಬೇಕು ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಸುಶೀಲೇಂದ್ರ ತೀರ್ಥರು ಅಲ್ಲೇ ಇದ್ದಾರೆ. ಜೊತೆಗೆ ರಾಜನಿಗೆ ತಮ್ಮ ವೈಯಕ್ತಿಕ ಒಂದು ದುಃಖನೂ ಇತ್ತು. ಏನು ಅಂತಂದ್ರೆ, ತನಗೆ 2 ಹೆಂಡತಿಯರಿದ್ರು ಕೂಡ ರಾಜಾನೋ ಬಹುವಲ್ಲಭಾಹ, ರಾಜರಿಗೆ ಬಹಳಷ್ಟು ಹೆಂಡತಿಯರಿರ್ತಾರೆ, ಅವನಿಗೆ 2 ಹೆಂಡತಿಯರು, ಅವರಲ್ಲಿ ಇಬ್ಬರಲ್ಲಿಯೂ ಕೂಡ ಮಕ್ಕಳಿಲ್ಲದೆ ಇದ್ದರಿಂದಾಗಿ ತುಂಬಾ ದುಃಖ ಆಗಿತ್ತು. ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ ಸುಶೀಲೇಂದ್ರ ತೀರ್ಥರಲ್ಲಿ. ಅವರು ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಕೇವಲ 1 ತಿಂಗಳಿನಲ್ಲಿ ಆ ಮೊದಲನೆಯ ಪತ್ನಿ ಗರ್ಭವತಿಯಾಗಿದ್ದಾಳೆ. ಇದರಿಂದಾಗಿ ರಾಜನಿಗೆ ತುಂಬಾ ಸಂತೋಷ ಆಗಿ, ನೀವು ಇನ್ನೂ ಕೆಲವು ದಿನ ಇಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿದ. 2ನೇ ಹೆಂಡತಿಗೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ 2ನೇ ಪತ್ನಿಗೂ ಆಶೀರ್ವಾದ ಮಾಡಿದ್ದಾರೆ, ಅವರು ಕೂಡ ಗರ್ಭವತಿ ಆಗಿದ್ದಾರೆ. ಹೀಗೆ ಅವರ ತಪಸ್ಸಿನಿಂದಾಗಿ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಇದ್ದಂತಹ ರಾಜನಿಗೆ ಸತ್ಸಂತಾನ ಆಗುವ ಹಾಗಾಯ್ತು. ಆದ್ರಿಂದಾಗಿ ರಾಜನಿಗೆ ತುಂಬಾ ಖುಷಿಯಾಗಿ ಅವರಿಗೆ ಬಾಲಚಕ್ರವರ್ತಿ ಅಂತ ಬಿರುದನ್ನು ಕೂಡ ಕೊಟ್ಟಿದ್ದಾನೆ. ಇದು ಮಹಿಮೆ. ಹಾಗೆ ಆಗಿನ ಪ್ರಾಂತ್ಯದ ಪಕ್ಕದ ನವಾಬನಿಗೆ ಗೊತ್ತಾಗಿದೆ ಹೈದರಾಬಾದ್ನಲ್ಲಿ. ಆ ರಾಜನು ಕೂಡ ಗುರುಗಳನ್ನ ಕರೆಸಿ ಶೀಲೇಂದ್ರ ತೀರ್ಥರನ್ನ ಅವರಿಗೆ ಸತ್ಕಾರವನ್ನ ಮಾಡಿ ಅವರಿಂದ ಅನುಗ್ರಹವನ್ನ ಪಡೆದಿದ್ದಾನೆ. ಹೀಗೆ ತಮ್ಮ ಶಕ್ತಿಯಿಂದಾಗಿ ಮಳೆಯನ್ನ ಬರೆಸಿ ಮತ್ತೆ ತಪಃಪ್ರಭಾವದಿಂದಾಗಿ ರಾಜನಿಗೆ ಸತ್ಸಂತಾನ ಆಗಿ ಆ ಸಂತತಿ ಮುಂದುವರಿಯುವ ಹಾಗೆ ಅನುಗ್ರಹವನ್ನ ಮಾಡಿದ್ದಾರೆ. ಮತ್ತೆ ಸುಶೀಲೇಂದ್ರ ತೀರ್ಥರಲ್ಲಿ ಗುರುಗಳಿಗಿದ್ದಂತಹ ಒಂದು ಅನುಗ್ರಹ ಬುದ್ಧಿ, ಬಹಳಷ್ಟು ಗುರುಗಳನ್ನ ಅವರು ದರ್ಶನ ಮಾಡಿದ್ದಾರೆ. ನಾವು ಉಲ್ಲೇಖ ಮಾಡಬಹುದಾದಂಥದ್ದು ಒಂದು ಜಿತಾಮಿತ್ರರ ಗಡ್ಡೆಯಲ್ಲಿ ಅವರಿಗಾದಂತಹ ಶ್ರೀ ಜಿತಾಮಿತ್ರ ತೀರ್ಥರ ದರ್ಶನ. ಜಿತಾಮಿತ್ರ ತೀರ್ಥರ ದರ್ಶನಕ್ಕೆ ಅಂತ ಹೋಗಿದ್ದಾಗ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಜಿತಾಮಿತ್ರ ತೀರ್ಥರಿಗೆ ವೃಂದಾವನ ಇಲ್ಲ, ಎಲ್ಲರಿಗೂ ಗೊತ್ತಿರುವ ವಿಷಯ. ಅವರು ಆ ಮರದಲ್ಲೇ ಸನ್ನಿಹಿತರಾಗಿದ್ದಾರೆ ಇವತ್ತಿಗೂ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾಗ ವೃಂದಾವನದ ಹಿಂದೆನೆ ಒಬ್ಬರು ಜಂಗಮರು ಕೂತ ಹಾಗೆ ಸ್ವಾಮಿಗಳಿಗೆ ಅನಿಸಿದೆ. ಹೀಗೆ ನೋಡಿದಾಗ ಜಂಗಮರು ಅದೃಶ್ಯ ಆಗಿದ್ದಾರೆ. ಮತ್ತೆ ಸಂಜೆ ಅಲ್ಲೇ ಇರುವಂತಹ ರುದ್ರದೇವರ ದರ್ಶನಕ್ಕೆ ಅಂತ ಹೋದಾಗ ಯಾವ ಜಂಗಮರನ್ನ ಬೆಳಗ್ಗೆ ಸ್ವಾಮಿಗಳು ನೋಡಿದ್ರೋ ಆ ಜಂಗಮ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗೆ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಹೀಗೆ ರುದ್ರಾಂಶ ಸಂಭೂತರಂತಲೇ ಪ್ರಸಿದ್ಧರಾದಂತಹ ಜಿತಾಮಿತ್ರ ತೀರ್ಥರು ಅವರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ. ಇಂತಹ ಮಹಾನುಭಾವರು ಸುಶೀಲೇಂದ್ರ ತೀರ್ಥರು. ಮತ್ತೆ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಸುಶೀಲೇಂದ್ರ ತೀರ್ಥರಿಗೆ ದರ್ಶನವನ್ನ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ನವವೃಂದಾವನದಲ್ಲಿ ಸುಧೀಂದ್ರ ತೀರ್ಥರ ಆರಾಧನೆಗೆ ಅಂತ ಫಾಲ್ಗುಣ ಮಾಸದಲ್ಲಿ ಹೋಗಿದ್ದಾಗ ಸುಧೀಂದ್ರ ತೀರ್ಥರ ವೃಂದಾವನದ ಮುಂದೆ ಮಂಟಪವನ್ನ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದ ಹಾಗೇನೆ ಸುಶೀಲೇಂದ್ರ ತೀರ್ಥರು ಒಂದು ಇಷ್ಟು ಹೊತ್ತು ಎದ್ದು ನಿಂತ್ರಂತೆ.
ಪೂಜೆಯ ಸಂದರ್ಭದಲ್ಲಿ ಹಾಗೆ ಏನು ಯಾವುದಕ್ಕೂ ಎದ್ದು ನಿಲ್ಲುವಂತಹ ಪ್ರಸಂಗವೇ ಇಲ್ಲ ಸಂಸ್ಥಾನ ಪೂಜೆಗಳಲ್ಲಿ. ಅದರಲ್ಲಿಯೂ ಸುಶೀಲೇಂದ್ರ ತೀರ್ಥರು ನಾವು ಮೊದಲೇ ನೋಡಿದ ಹಾಗೆ 6.1 ಅಷ್ಟು ಎತ್ತರ ಇದ್ದವರು ಅವರು. ಅವರು ತುಳಸಿಯನ್ನು ಸುಮ್ಮನೆ ಕೂತಲ್ಲಿಂದ ಹೀಗೆ ಹಾಕಿದ್ರೆ ಅದು ದೇವರಿಗೆ ಹೋಗ್ತಾ ಇತ್ತಂತೆ. ಅಂತಹ ಒಂದು ದೊಡ್ಡ ವ್ಯಕ್ತಿತ್ವ ಅವರದ್ದು. ದೈಹಿಕ ಒಂದು ಸಾಮರ್ಥ್ಯವೂ ಹಾಗಿತ್ತು. ಅಂತವರು ಎದ್ದು ನಿಲ್ಲುವಂತ ಪ್ರಸಂಗವೇ ಇಲ್ಲ, ಆದ್ರೂ ಎದ್ದು ನಿಂತರಂತೆ. ಯಾಕೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ನೋಡಿದ್ರೆ ಸುಧೀಂದ್ರ ತೀರ್ಥರ ವೃಂದಾವನದ ಹಿಂದೆ ರಾಯರು ಅವರಿಗೆ ದರ್ಶನವನ್ನ ಕೊಟ್ಟಿದ್ದಾರೆ. ಅದರ ಒಂದು ಜ್ಞಾಪಕವಾಗಿ ಅವತ್ತಿನಿಂದ ಇವತ್ತಿಗೂ ಕೂಡ ಸುಧೀಂದ್ರ ತೀರ್ಥರ ವೃಂದಾವನದ ಹಿಂದೆ ರಾಯರಿಗೆ ಹಸ್ತೋದಕ ಕೊಡುವಂತಹ ಒಂದು ಸತ್ಸಂಪ್ರದಾಯ ಬೆಳೆದು ಬಂದಿದೆ. ಹೀಗೆ ತಮ್ಮ ಒಂದು ತಪಸ್ಸಿನಿಂದಾಗಿ ಜನಗಳಿಗೆ ಮಾತ್ರ ಅವರ ಅನುಗ್ರಹವನ್ನ ಮಾಡದೆ ತಮ್ಮ ಹಿರಿಯರ ಅನುಗ್ರಹವನ್ನು ಪಡೀತಾ ಲೋಕೋದ್ಧಾರವನ್ನ ಮಾಡ್ತಾ ಇದ್ದವರು ಶ್ರೀ ಸುಶೀಲೇಂದ್ರ ತೀರ್ಥರು. ಜೊತೆಗೆ ಅವರ ಜೀವನದ ಉಸಿರೇ ಆಗಿದ್ದದ್ದು ಏನು ಅಂತಂದ್ರೆ ಅನ್ನದಾನ. ಮಹಾಭಾರತವೇ ಹೇಳುವಂತಹ ಮಾತು ಅನ್ನದಾನಂ ಪರಂ ದಾನಂ. ಅನ್ನದಾನ ಅನ್ನೋದು ಶ್ರೇಷ್ಠವಾದಂತಹ ದಾನ. ಯಾಕೆ ಅಂತಂದ್ರೆ ಹಸಿದವರಿಗೆ ಅನ್ನವನ್ನ ಹಾಕಿದರೆ ಅದಕ್ಕಿರುವಂತಹ ಪುಣ್ಯ ಸ್ವರ್ಗವೇ, ಅದಕ್ಕೆ ಬೇರೆ ಫಲವೇ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂತಹ ಅನ್ನದಾನವನ್ನ ವಿಶೇಷವಾಗಿ ಮಾಡ್ತಾ ಇದ್ರಂತೆ. ನಾವು ಹಿಂದೆ ನೋಡಿದ ಹಾಗೆ ಶ್ರೀರಂಗ ಕ್ಷೇತ್ರದಲ್ಲಿ 18 ದಿನಗಳ ಕಾಲ ಅವರಿದ್ದು ಹೋದಲ್ಲೆಲ್ಲ ಅನ್ನದಾನ ನಡೀತಲೇ ಇತ್ತು. ಈ 18 ದಿನವೂ ಕೂಡ ಅಲ್ಲಿಯೂ ಅನ್ನದಾನವನ್ನು ಮಾಡಿದ್ದರ ಆಗಿನ ತಮಿಳುನಾಡಿನ ಜನಗಳೆಲ್ಲ ಅವರ ಭಾಷೆಯಲ್ಲಿ ಅನ್ನದಾನಂ ಸ್ವಾಮಿ ಅಂತಲೇನೆ ಅವರನ್ನ ಕರಿತಾ ಇದ್ರಂತೆ. ಅಂತಹ ಒಂದು ಅನ್ನದಾನದಲ್ಲಿ ಅವರಿಗೆ ವಿಶೇಷವಾದಂತಹ ಅಭಿರುಚಿ. ಮತ್ತೆ ಪಂಡಿತರಿಗೆ ಬರೇ ಅನ್ನದಾನವಲ್ಲ, ಒಂದು ದೊಡ್ಡ ಹಾಲು ಅಥವಾ ಒಂದು ದೊಡ್ಡ ಸಭಾಂಗಣ, ಅದರಲ್ಲಿ ಎಲ್ಲ ಬೆಳ್ಳಿ ಬಂಗಾರದ ಪದಾರ್ಥಗಳನ್ನು ತುಂಬಿಸಿ ಯಥೇಷ್ಟ ದಾನ ಅಂತಂದ್ರೆ ಅವ್ರು ಏನು ಕೇಳ್ತಾರೋ ಏನು ಬೇಕೋ ಅದನ್ನ ತಗೊಂಡು ಹೋಗ್ಬೋದು. ಇಷ್ಟೇ ತಗೊಂಡು ಹೋಗ್ಬೇಕು, ಇದನ್ನೇ ತಗೊಳ್ಬೇಕು ಅಂತಿಲ್ಲ. ಅದನ್ನ ಅವ್ರು ಎಷ್ಟು ಬೇಕಾದ್ರೂ ತಮ್ಮ ಮಡಿಪಂಚೆಯಲ್ಲಿ ಕಟ್ಟಿಕೊಳ್ಬಹುದು. ಕಟ್ಟಿಕೊಂಡು ಅವ್ರಿಗೆ ಹೋಗ್ಲಿಕ್ಕೆ ಆಗದೆ ಇದ್ರೆ ಆ ಪರಿಚಾರಕರನ್ನು ಕೊಟ್ಟು ಅದನ್ನ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಶ್ರೀಪಾದಂಗಳವರು ಮಾಡ್ತಾ ಇದ್ರಂತ. ಅಂತಹ ಒಂದು ಔದಾರ್ಯ ಅವರಿಗೆ. ಹಾಗೆ ಅನ್ನದಾನದಲ್ಲಿಯೂ ಕೂಡ ಎತ್ತಿದ ಕೈ ಶ್ರೀ ಸುಶೀಲೇಂದ್ರ ತೀರ್ಥರು. ಇಂತಹ ಸುಶೀಲೇಂದ್ರ ತೀರ್ಥರು ತಮ್ಮ ಕಾಲದಲ್ಲಿ ನಾವು ಮೊದಲೇ ನೋಡಿದ ಹಾಗೆ ಸಭೆಗಳನ್ನ ಬಹಳಷ್ಟು ಮಾಡ್ತಾ ಇದ್ರು. ಅದರಲ್ಲಿ ಪ್ರಸಿದ್ಧವಾದದ್ದು ನಂಜನಗೂಡಿನ ಸಭೆ. ನಂಜನಗೂಡಿನ ಸಭೆ ಹೇಗಿತ್ತು ಅಂತ ಸುಶೀಲೇಂದ್ರ ತೀರ್ಥರ ಬಗ್ಗೆ ಇರುವಂತಹ ವಿಜಯ ಕಾವ್ಯ, ಸುಶೀಲೇಂದ್ರ ವಿಜಯ ಕಾವ್ಯದಲ್ಲಿ ನಂಜುಂಡ ಸ್ವಾಮಿಯವರು ಹೇಳ್ತಾರೆ, ಅಂದ್ರೆ ಹೊಸ ಒಂದು ನಗರವನ್ನೇ ಸೃಷ್ಟಿ ಮಾಡಿದ ಹಾಗೆ ಇತ್ತಂತೆ. ಎಲ್ಲ ಹೊಸ ಅಡಿಗೆ ಮನೆ, ಹೊಸ ವ್ಯವಸ್ಥೆ ಆಗುವಂತಹ ಉಗ್ರಾಣ, ಮತ್ತೆ ಎಲ್ಲರೂ ತಂಗುವ ಜಾಗ ಎಲ್ಲವೂ ಕೂಡ ಹೊಸದಾಗಿ ಮಾಡಿ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡುವ ಹಾಗೆ ತಮ್ಮ ಕರ್ತೃತ್ವ ಶಕ್ತಿಯಿಂದಾಗಿ 3 ದಿನಗಳ ಒಂದು ದೊಡ್ಡ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯನ್ನ ಯಾವ ವಿದ್ವಾಂಸರಿಗೂ ಬೇಸರ ಆಗದೆ ಇರುವ ಹಾಗೆ ಮಾಡಿ ಅವರಿಗೆ ಮನಸ್ಸಂತೋಷ ಆಗುವ ಹಾಗೆ ಸಂಭಾವನೆಯಿಂದಾಗಿ ಸಂತೋಷವನ್ನ ಪಡಿಸಿದ್ದಾರೆ. ಮತ್ತೆ ಇಂತಹ ಗುರುಗಳು ತಮ್ಮ ಸಂಚಾರ ಕಾಲದಲ್ಲಿ ತಾವು ಹಾವೇರಿ ಪ್ರಾಂತ್ಯಕ್ಕೆ ಬಂದಾಗ ಅವರಿಗೆ ದೇಹಾಲಸ್ಯ ಅನ್ನೋದು ಉಂಟಾಗಿದೆ. ದೇಹಾಲಸ್ಯ ಉಂಟಾದಾಗ ಎಲ್ಲಿ ವೃಂದಾವನ ಆಗಬೇಕು, ರಾಯರ ಹತ್ರ ಹೋಗಬೇಕು ಅಂತ ಅವರಿಗೆ ಆಸೆ, ರಾಯರಲ್ಲಿ ವೃಂದಾವನ ಆಗಬೇಕು ಅಂತ. ಆದರೆ ರಾಯರು ಹೇಳಿದರಂತೆ, ಅಂದ್ರೆ ರಾಯರು ಕನಸಿನಲ್ಲಿ ಕಂಡ್ರೇನೆ ನಾವೆಲ್ಲ ಪುಣ್ಯ ಅಂತ ಅಂದುಕೊಳ್ತೇವೆ. ಆದರೆ ರಾಯರವರಿಗೆ ಸಾಕ್ಷಾತ್ತಾಗಿ ದರ್ಶನವನ್ನ ಕೊಟ್ಟಿದ್ದಾರೆ. ದರ್ಶನವನ್ನು ಕೊಟ್ಟು ನೀವು ಮಂತ್ರಾಲಯಕ್ಕೆ ಬರಬೇಕು ಅಂತಿಲ್ಲ, ನಾನು ಇಲ್ಲೇ ಇದ್ದೇನೆ, ಪ್ರಸಿದ್ಧಿಯೂ ಇದೆ, ಎಲ್ಲರಿಗೂ ಅನುಭವ ವೇದ್ಯ. ಆ ರಿತ್ತಿ ಕ್ಷೇತ್ರ ಅನ್ನೋದು ವರದಾ ನದಿಯ ತೀರದಲ್ಲಿ ಇರುವಂತಹದ್ದು. ವರದಾ ನದಿ ಅಂತಂದ್ರೆ ವರದಾಂ ಹರಿದಾಸೇಷ್ಟ ವರದಾನ ರತಾಂ ಭಜೆ ಅಂತ ಭಾವಿ ಸಮೀರ ಶ್ರೀ ವಾದಿರಾಜ ಗುರುಗಳು ತೀರ್ಥ ಪ್ರಬಂಧದಲ್ಲಿ ಅದನ್ನ ಕೊಂಡಾಡಿದ್ದಾರೆ. ಅಂದ್ರೆ ಹರಿದಾಸರಿಗೆ ಬೇಕಾದಂತ ಇಷ್ಟಾರ್ಥಗಳನ್ನೆಲ್ಲ ಕೊಡುವ ಒಂದು ನದಿ ತೀರ ವರದಾ ತೀರ. ಅಪರೋಕ್ಷ ಜ್ಞಾನಿಗಳು, ರುಜುಯೋಗಿಗಳು ಅವರು ಹೇಳಿದ ಮಾತು ಎಷ್ಟು ಸತ್ಯವಾಗಿದೆ ಅಂತಂದ್ರೆ, ಹರಿದಾಸರಿಗೆ ಎಲ್ಲವನ್ನು ಕೊಡುವಂತಹ ನೀರು ಅಂತ ಹೇಳಿದ್ದಾರೆ, ತೀರ್ಥ ಅಂತ. ಮುಂದೆ ಇದೇ ಕ್ಷೇತ್ರದಲ್ಲಿ ಶ್ರೀ ವರದೇಂದ್ರ ತೀರ್ಥರು, ಧೀರೇಂದ್ರ ತೀರ್ಥರು ಎಲ್ಲ ಇದ್ದಾಗ, ಮತ್ತೆ ಸತ್ಯಬೋಧ ತೀರ್ಥರು ಇದ್ದಾಗ ಜಗನ್ನಾಥದಾಸರು ಬಂದು ತಾವು ಹರಿಕಥಾಮೃತ ಸಾರವನ್ನ ಪ್ರಾರಂಭ ಮಾಡಿ ಸಮರ್ಪಣೆಯನ್ನು ಮಾಡಿದ್ದಾರೆ ಅಂತ ಒಂದು ಐತಿಹ್ಯ ಇದೆ. ಹೀಗೆ ಹರಿದಾಸ
ಇಷ್ಟ ವರದಾನ ರತಳಾದವಳು ವರದ ಅಂತ ಏನು ವಾದಿರಾಜರು ಸ್ತೋತ್ರ ಮಾಡಿದ್ದಾರೆ. ಅಂತಹ ಒಂದು ತೀರದಲ್ಲಿ ಇರುವಂತಹ ಕ್ಷೇತ್ರ ಈ ರಿತ್ತಿ ಕ್ಷೇತ್ರ. ಬಹಳ ಜಾಗೃತ್ ಸ್ಥಳ. ರಿತ್ತಿ ರಾಯರು ಅಂತಲೇ ಧೀರೇಂದ್ರ ತೀರ್ಥರು ಪ್ರಸಿದ್ಧಿ. ಇಂದಿಗೂ ಅವರ ಪವಾಡಗಳು ನಡೀತಾನೇ ಇದೆ. ನಮಗೆ ಆದಂಥ ಒಂದು ಸಣ್ಣ ಘಟನೆ, ನಮ್ಮ ಯೋಗ್ಯತಾನುಸಾರ ನಾವು ಈಗಷ್ಟೇ ಒಂದು 6 ತಿಂಗಳ ಹಿಂದೆ ಹೋಗಿದ್ದಾಗ ಒಂದು ಪ್ರವಚನಕ್ಕೆ ನಾವು ಹೋಗಿದ್ದು. ದ್ವಾದಶಿ ಪಾರಣೆ ಆಗಿದೆ. ದ್ವಾದಶಿ ಪಾರಣೆ ಅಷ್ಟು ಏನು ರುಚಿಸೋದಿಲ್ಲ. ನಮಗೂ ಕೂಡ ಒಳ್ಳೆ ವಿದ್ಯಾಪೀಠದಲ್ಲಿ ಬೇರೆ ಕಡೆ ಎಲ್ಲ ಊಟ ಮಾಡಿ ನಮಗೆ ಬರೀ ಸಾರನ್ನ ತಿಂದ್ರೆ ರುಚಿ ಆಗೋದಿಲ್ಲ. ಏನು ಅಡಿಗೆ ಇಲ್ವಲ್ಲ ಅಂತ ಅನ್ಕೊಂಡ್ವಿ. ಜೊತೆಗೆ ನಮ್ಮ ಒಬ್ಬ ಗೆಳೆಯನು ಬಂದಿದ್ರು ಆಚಾರ್ಯ. ನಾವು ಹೀಗೆ ಮಾತಾಡ್ತಾ ಇದ್ವಿ, ನಾಳೆ ಏನ್ ಅಡಿಗೆ ಇರುತ್ತೋ ಬರೀ ಸಾರಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮಗೆ ಎಂತ ಒಂದು ಆಶ್ಚರ್ಯ ಕಾದಿತ್ತು ಅಂತಂದ್ರೆ, ಅಂದು ರಾತ್ರಿ ಒಂದು 12:30 1 ಗಂಟೆ ಇರ್ಬೋದು, ಬೆಂಗಳೂರಿಂದ ಒಂದು 60 ಜನ ಬಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ದಿಢೀರಂತ ರೀತಿಗೆ ಹೋಗ್ಬೇಕು ಅಂತ ಅನಿಸಿದೆ ಅಂತ ಬಂದಿದ್ದಾರೆ. ಬಂದು ಮರುದಿನ ತ್ರಯೋದಶಿ ಅವರ ಸೇವೆ ಧೀರೇಂದ್ರ ತೀರ್ಥರು, ಸುಶೀಲೇಂದ್ರ ತೀರ್ಥರಿಗೆ 7 ಭಕ್ಷ್ಯ ಮಾಡಿ ಅವತ್ತು ಸಂತರ್ಪಣೆಯನ್ನ ಮಾಡಿದ್ದಾರೆ. ನಮಗೆ ಆಶ್ಚರ್ಯ ಆಯ್ತು. ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ಬಾರದು ಅಂತ ಒಂದು ದೊಡ್ಡ ಪಾಠ ಆಯ್ತು. ಇದು ನಮ್ಮ ಯೋಗ್ಯತಾನುಸಾರ ಹೇಳಿದ್ದು. ಬೇರೆ ಬೇರೆಯವರು ಏನು ತಾವು ಸೇವೆಯನ್ನು ಮಾಡ್ತಾರೆ, ಸಂತಾನ, ವಿದ್ಯೆ, ತಮಗೆ ಮದುವೆ ಏನೇ ಮಾಡಿದ್ರು ಕೂಡ ಎಲ್ಲ ಅನುಗ್ರಹವನ್ನು ಧೀರೇಂದ್ರ ತೀರ್ಥರಲ್ಲಿ ರಾಯರಿದ್ದು ನಡೆಸ್ತಾ ಇದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಅವರಿಗೆ ವೃಂದಾವನ ಆಗ್ಲಿಕ್ಕೆ ರಾಯರ ಒಂದು ಪ್ರೇರಣೆಯಂತೆ ತಾವು ಸೂರತೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟು ಮತ್ತೆ ಆಷಾಢ ಶುದ್ಧ ತೃತೀಯ ಅಂದು ತಾವು ವೃಂದಾವನ ಪ್ರವೇಶವನ್ನ ಮಾಡಿದ್ದಾರೆ. ಶ್ರೀ ಸುಶೀಲೇಂದ್ರ ತೀರ್ಥರು ಅಕ್ಷಯ ನಾಮ ಸಂವತ್ಸರದಲ್ಲಿ. ಅಂತಹ ಸುಶೀಲೇಂದ್ರ ತೀರ್ಥರ ಜೀವನದಲ್ಲಿ ಇರುವಂತಹ ಒಂದು ದೊಡ್ಡ ಗುಣ ಅಂತಂದ್ರೆ, ಎಲ್ಲರ ಜೊತೆಗೂ ಕೂಡ ಸೇರಿ ಇರುವಂತಹ ಒಂದು ಅವರ ಸೌಹಾರ್ದಯುತವಾದಂತಹ ಮನಸ್ಸು. ಶೀಲ ಎನ್ನುವ ಪದಕ್ಕೆ 13 ತರ ಶೀಲ ಇದೆ ಅಂತ ಹರಿತ ಸ್ಮೃತಿ ಹೇಳ್ತಾ ಇದೆ. ಆ ಎಲ್ಲ ಗುಣಗಳು ಇವರಲ್ಲಿ ಇದ್ದು ಅಂತ ಸೂಚನೆ ಮಾಡೋದಕ್ಕೋಸ್ಕರ ಅವರು 13ರಲ್ಲಿ ಹೆಚ್ಚೇ ಇತ್ತು ಅಂತ ಹೇಳಿ 14 ವರ್ಷಗಳ ಕಾಲ ಪೀಠವನ್ನ ಆಳಿದ್ದಾರೆ. ಅಂತಹ ಸುಶೀಲೇಂದ್ರ ತೀರ್ಥರು ತಮ್ಮ ಕಾಲದ, ನಾವು ಮೊದಲೇ ನೋಡಿದ ಹಾಗೆ ವಿದ್ವದ್ವಿಭೂತಿಗಳಾದ ಮೇಧಾನಿಧಿ ತೀರ್ಥರು, ವಿಬುಧಪ್ರಿಯ ತೀರ್ಥರು, ಮತ್ತೆ ಸತ್ಯಧ್ಯಾನ ತೀರ್ಥರು, ವಿದ್ಯಾರತ್ನಾಕರ ತೀರ್ಥರು ಎಲ್ಲರ ಜೊತೆಯೂ ಕೂಡ ಒಳ್ಳೆಯ ಒಡನಾಟವನ್ನ ಹೊಂದಿದ್ದರು. ಒಂದು ಆಶ್ಚರ್ಯದ ಸಂಗತಿ ಅಂತಂದ್ರೆ, ಬಹಳ ಮನಸ್ಸಿಗೆ ಖುಷಿ ಕೊಡುವ ಸಂಗತಿ, ಬಳ್ಳಾರಿ ನಗರದಲ್ಲಿ ಒಮ್ಮೆ ಸತ್ಯಧ್ಯಾನ ತೀರ್ಥರು ಹಾಗೂ ಸುಶೀಲೇಂದ್ರ ತೀರ್ಥರು ಒಂದೇ ಜಾಗದಲ್ಲಿ ತಮ್ಮ 2 ಸಂಸ್ಥಾನಗಳ ರಾಮದೇವರಿಗೆ ಬಲಿ ಪ್ರತಿಪಥದ ಒಂದು ಅಭಿಷೇಕವನ್ನ ಮಾಡಿದ್ದಾರೆ ಎನ್ನುವಂತಹ ಉಲ್ಲೇಖವೂ ಕೂಡ ಅವರ ನಾವು ವಿಜಯ ಗ್ರಂಥದಲ್ಲಿ ನೋಡ್ತೇವೆ. ಮತ್ತೆ ವಿಬುಧಪ್ರಿಯ ತೀರ್ಥರ ಕಾಲದಲ್ಲಿ ತಾವು ಉಡುಪಿಗೆ ದಿಗ್ವಿಜಯ ಮಾಡಿದಾಗ ವಿಬುಧಪ್ರಿಯ ತೀರ್ಥರ ಒಂದು ಪ್ರೀತಿಯ ಆಹ್ವಾನದ ಮೇಲೆ ಹೋಗಿ ಕಡಿಯಾಳಿ ದೇವಸ್ಥಾನದಿಂದ ಕೃಷ್ಣ ಮಠದ ತನಕ ಒಂದು 3/4 ಕಿಲೋಮೀಟರ್ ಅವರಿಗೆ ವೈಭವದ ಒಂದು ಮೆರವಣಿಗೆ ಮಾಡಿ ಬಂದಾಗ, ರಾಯರೆಲ್ಲ ಕಡೆ ಬರ್ತಾ ಇದ್ದಾರೆ, ಉಡುಪಿಗೆ ಯಾಕೆ ಬಂದಿಲ್ಲ ಅಂತ ವಿಬುಧಪ್ರಿಯ ತೀರ್ಥರು ಹೇಳಿದಾಗ, ನೀವು ಕರೆದ್ರೆ ಬರ್ತಾರೆ ಅಂತ ಹೇಳಿದ್ರಂತೆ. ಆದ್ರೆ ವಿಬುಧಪ್ರಿಯ ತೀರ್ಥರ ಪರ್ಯಾಯ ಮುಗಿಲಿಕ್ಕೆ ಇನ್ನೇನು ಕೆಲವೇ ದಿನ ಇದೆ, ಆವಾಗ ಹೇಗೆ ಪ್ರತಿಷ್ಠೆ ಮಾಡೋದು ಅಂತ ಕೇಳಿದ್ರಂತೆ. ಆಗ ಇಲ್ಲ, ಮಾಡೋಣ, ನಾಳೆ ಬೆಳಗ್ಗೆನೆ ಪ್ರತಿಷ್ಠೆ ಅಂತ. ವಿಬುಧಪ್ರಿಯ ತೀರ್ಥರು ಅಂತಂದ್ರೆ ಅವರು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತರು ಅಂತ. ಅವರು ವೃಂದಾವನ ಎಲ್ಲ ಆಗಬೇಕು. ಎಷ್ಟು ಪ್ರತಿಷ್ಠೆ ಅಂತಂದ್ರೆ ಬಹಳ ದೊಡ್ಡ ವಿಷಯ. ಎಷ್ಟು ದ್ರವ್ಯ ವೆಚ್ಚ, ಪುರೋಹಿತರು ಬೇಕು, ವೃಂದಾವನ ಎಲ್ಲ ಆಗಬೇಕು. 100 ವರ್ಷದ ಹಿಂದೆ ಅಂತಂದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಆದ್ರೆ ವಿಬುಧಪ್ರಿಯ ತೀರ್ಥರ, ಸುಶೀಲೇಂದ್ರ ತೀರ್ಥರ ಕರ್ತೃತ್ವ ಶಕ್ತಿ, ವೃಂದಾವನ ಏನಿಲ್ಲ, ನಮ್ಮ ಮಠದ ತುಳಸಿ ವೃಂದಾವನವೇ ವೃಂದಾವನ ಅಂತ ಹೇಳ್ಬಿಟ್ಟು ತುಳಸಿ ವೃಂದಾವನ ತಂದಿದ್ದಾರೆ. ಅದೇನೋ ಒಂದು ಸ್ಟೇ ಬರುವ ಹಾಗಿತ್ತಂತ, ಅದು ಬಂದ್ರೆ ಮತ್ತೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಸಂಜೆ ಮಾತನಾಡಿದ್ದಾರೆ ಅಂತಂದ್ರೆ ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿಯೇ ಇದ್ದಾರೆ. ಎಷ್ಟು ಅವರಿಗೆ ಆ ತಪಸ್ಸಿದ್ಧಿ ಅಂತಂದ್ರೆ, 2 ಯತಿಗಳಿಗೆ ಅವರು ಪ್ರತಿಷ್ಠೆಯನ್ನು ಮಾಡಿದ್ದು ದಕ್ಷಿಣಾಯನದಲ್ಲಿ, ಅದರಲ್ಲಿಯೂ ಕೂಡ ಪುಷ್ಯ ಮಾಸದಲ್ಲಿ, ಕೃಷ್ಣ ಪಕ್ಷದಲ್ಲಿ, ಅಷ್ಟಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಒಂದಕ್ಕಿಂತ ಒಂದು ಪ್ರತಿಷ್ಠಾಪನೆಗೆ ಯೋಗ್ಯವೇ ಅಲ್ಲ. ಆದರೆ ಸುಶೀಲೇಂದ್ರ ತೀರ್ಥರ ಹಾಗೂ ಶ್ರೀ ವಿಬುಧಪ್ರಿಯ ತೀರ್ಥರ ತಪಸ್ಸಾಮರ್ಥ್ಯ ಮತ್ತೆ ಅವರಲ್ಲಿದ್ದಂತಹ ಒಂದು ಕರ್ತೃತ್ವ ಶಕ್ತಿಯಿಂದಾಗಿ ಇವತ್ತಿಗೂ ಆ ಮಠ ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿ ನಡೀತಾ ಇದೆ. ಎಲ್ಲ ಭಕ್ತರಿಗೂ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಯರು ಯಾವ ಸ್ಥಳದಲ್ಲಿ ತಾವು ಪ್ರಮಾಣ ಪದ್ಧತಿಯಾದಿ ಗ್ರಂಥಗಳನ್ನು 10 ಸಲ ಪಾಠ ಮಾಡಿದ್ದಾರೆ ಅಂತ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಇದೆ. ಅಂತಹ ಅದೇ ಸ್ಥಳದಲ್ಲಿ ವಿಜೇಂದ್ರ ತೀರ್ಥರಿಗೆ ಬಂದಂತಹ ಅದೇ ಸ್ಥಳದಲ್ಲಿ ರಾಯರ ಮೃತ್ತಿಕಾ ವೃಂದಾವನವನ್ನ ಶ್ರೀ ಸುಶೀಲೇಂದ್ರ ತೀರ್ಥರು ಪ್ರತಿಷ್ಠೆಯನ್ನ
ಮಾಡಿದ್ದಾರೆ. ಹೀಗೆ ತಮ್ಮ ತಪಸ್ಸಾಮರ್ಥ್ಯದಿಂದಾಗಿ ಯಾವುದನ್ನು ಕೂಡ ನಡೆಸುವಂತಹ ಒಂದು ಪ್ರಭಾವ ಹೊಂದಿದ್ದಂತಹ ಶ್ರೀ ಸುಶೀಲೇಂದ್ರ ತೀರ್ಥರು ಎಲ್ಲ ಶ್ರೀಪಾದಂಗಳವರ ಜೊತೆಗೂ ಕೂಡಿ ಒಂದು ಹೊಸ ಯುಗವನ್ನೇ ಪ್ರಾರಂಭ ಮಾಡಬೇಕು ಅಂತ ಅವರಿಗೆ ಇತ್ತು. ಅಂತಹ ಸ್ವಾಮಿಗಳು ವೃತ್ತಿ ಕ್ಷೇತ್ರದಲ್ಲಿ ವೃಂದಾವನಸ್ಥರಾಗಿದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿದ ಕೂಡಲೇನೆ ಈ ಶತಮಾನದ ದೊಡ್ಡ ವಿದ್ವತ್ ವಿಭೂತಿಗಳಾದಂತಹ ಶ್ರೀ ಸತ್ಯಧ್ಯಾನ ತೀರ್ಥರು ತಾವು ಪಾಠ ಮಾಡ್ತಾ ಇದ್ದವರು ಪುಸ್ತಕವನ್ನ ಮುಚ್ಚಿಬಿಟ್ರಂತೆ. ಮುಚ್ಚಿ ಇವತ್ತು ಇಲ್ಲಿಗೆ ಪಾಠ ಸಾಕು ಅಂತ ಹೇಳಿದ್ರಂತಂದ್ರೆ ನಮಗೆ ತುಂಬಾ ಆತ್ಮೀಯರಾದಂತಹ ಸುಶೀಲೇಂದ್ರ ತೀರ್ಥರು ಜ್ಞಾನಿಗಳವರು ವೃಂದಾವನಸ್ಥರಾಗಿದ್ದಾರೆ ಅಂತ ಹೇಳಿ ಅವರಿಗೊಂದು ಮರ್ಯಾದೆ ಸೂಚಕವಾಗಿ ತಾವು ಪಾಠವನ್ನ ನಿಲ್ಲಿಸಿದ್ದಾರೆ. ಅಂತಹ ಒಂದು ಪ್ರೇಮ ಗೌರವ ಭಾವನೆ ಎಲ್ಲ ಶ್ರೀಗಳಲ್ಲೂ ಕೂಡ ಶ್ರೀ ಸುಶೀಲೇಂದ್ರ ತೀರ್ಥರಿಗೆ ಇದ್ದಿದೆ. ಇಂತಹ ಸುಶೀಲೇಂದ್ರ ತೀರ್ಥರು ತಮ್ಮ ಶಿಷ್ಯರಿಂದಾಗಿ ಶ್ರೀ ಚಂದ್ರಿಕಾ ಗ್ರಂಥಕ್ಕೆ ಖಂಡನೆ ಬಂದಾಗ ಚಂದ್ರಿಕಾ ಪ್ರಕಾಶ ಪ್ರಸರಹ ಎನ್ನುವಂಥ ಗ್ರಂಥವನ್ನ ತಮ್ಮ ಶಿಷ್ಯರಾದ ಗೌಡಗೆರೆ ವೆಂಕಟರಮಣಾಚಾರ್ಯರಿಂದಾಗಿ ರಚನೆ ಮಾಡಿಸಿದ್ದಾರೆ. ಮತ್ತೆ ಅವರ ಶಿಷ್ಯರು ಬಹಳಷ್ಟು ಜನ ಇದ್ದಾರೆ. ಋತ್ತಿ ಧೀರೇಂದ್ರಾಚಾರ್ಯರು, ದುರ್ಗಂ ಭೀಮಾಚಾರ್ಯರು, ಎಚ್ ಎನ್ ರಾಘವೇಂದ್ರಾಚಾರ್ಯರು, ಸಾವುಕಾರ ನರಸಿಂಹಾಚಾರ್ಯರು, ಶ್ರೀನಿವಾಸ ಮೂರ್ತಿಯಾಚಾರ್ಯರು, ಚಂದೂರು ಗೋವಿಂದಾಚಾರ್ಯರು, ಹೀಗೆ ಬಹಳಷ್ಟು ದೊಡ್ಡ ಶಿಷ್ಯ ಪರಂಪರೆಯನ್ನೇ ಇವತ್ತಿಗೂ ಮುಂದೆ ಸಾಗುವ ಹಾಗೆ ಅವರು ಪಾಠವನ್ನ ಮಾಡಿ ತಯಾರನ್ನ ಮಾಡಿದ್ದಾರೆ. ಇಂತಹ ದೊಡ್ಡ ವಿಭೂತಿಗಳ ಮೇಲೆ ಸಹಜವಾಗಿ ಎಲ್ಲರಿಗೂ ಕೂಡ ಒಂದು ಭಕ್ತಿ ಭಾವ ಬಂದೇ ಬರ್ತದೆ. ಆದ್ರಿಂದ ಅವರ ಮೇಲೆ ಇರುವಂತಹ ಗ್ರಂಥಗಳು ಕೂಡ ಬಹಳಷ್ಟು ಇದೆ. ಶ್ರೀ ಸುಶೀಲೇಂದ್ರ ವಿಜಯ ಕಾವ್ಯ ಅಂತ ಅದ್ವೈತಿಗಳಾದಂತಹ ನಂಜುಂಡ ಸ್ವಾಮಿಗಳು ಎನ್ನುವರು ರಚನೆ ಮಾಡಿದ್ದಾರೆ. ಬಹಳ ಆಶ್ಚರ್ಯ. ನಾವು ಸೋಮನಾಥ ಕವಿಗಳು ವ್ಯಾಸರಾಜರ ಮೇಲೆ ಗ್ರಂಥ ರಚನೆ ಮಾಡಿದ್ದನ್ನು ನೋಡಿದ್ದೇವೆ, ಕಾವ್ಯವನ್ನು. ಹಾಗೆ ಒಬ್ಬ ಬೇರೆ ಮತದವರು ನಮ್ಮ ಮತದ ಶ್ರೀಗಳ ಮೇಲೆ ಒಂದು ಕಾವ್ಯವನ್ನು ರಚನೆ ಮಾಡಬೇಕಾದ್ರೆ ಎಂಥ ಒಂದು ಸಾಮರ್ಥ್ಯ ಇರಬೇಕು ಶ್ರೀಪಾದಂಗಳವರಲ್ಲಿ. ಅವರಿದ್ದಾಗಲೇ ಅದನ್ನು ರಚನೆ ಮಾಡಿ ಅಭಿನವ ರಾಘವೇಂದ್ರ ವಿಜಯ ಅಂತ ಹೆಸರನ್ನಿಟ್ಟು ತೋರಿಸಿದ್ರಂತೆ. ಆಗ ಅವರು ರಾಯರ ಎಲ್ಲಿ ನಾವಿ ಎಲ್ಲಿ, ಆದ್ರಿಂದ ಅವರ ಹೆಸರು ಕೂಡ ನಮಗೆ ಸೇರಿಸಬಾರದು ಕಾವ್ಯಗಳಲ್ಲಿ, ಇದನ್ನ ಕಪಿಲೆಗೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ರಂತೆ. ಆದ್ರೆ ಅವರು ಅದನ್ನ ವಿಸರ್ಜನೆ ಮಾಡಿದ ಹಾಗೆ ಮಾಡಿ ಶ್ರೀಪಾದಂಗಳವರು ವೃಂದಾವನ ಆದ ಮೇಲೆ ಶ್ರೀ ಯಲತ್ತೂರು ಕೃಷ್ಣಾಚಾರ್ಯರಿಂದಾಗಿ ಅದನ್ನ ಪರಿಶೀಲನೆ ಮಾಡಿಸಿ ಮತ್ತೆ ತಾವು ಮುದ್ರಣವನ್ನ ಮಾಡಿದ್ದಾರೆ. ಮತ್ತೆ ಸುಶೀಲೇಂದ್ರ ಮಂಗಳ ರತ್ನಮಾಲ ಅಂತ ರಾಜ ಗುರುರಾಜಾಚಾರ್ಯರು, ಸುಶೀಲೇಂದ್ರ ಸ್ತೋತ್ರಂ ಅಂತ ಅರ್ಚಕ ವೇದವ್ಯಾಸಾಚಾರ್ಯರು ರಚನೆಯನ್ನ ಮಾಡಿದ್ದಾರೆ. ಮತ್ತೆ ಶ್ರೀಮತ್ ಸುಶೀಲೇಂದ್ರ ಸ್ತುತಿಮಾಲಾ ಎಂಬುದಾಗಿ ಶ್ರೀ ಶ್ರೀನಿವಾಸ ಭಟ್ಟರು ರಚನೆ ಮಾಡಿದ್ದಾರೆ. ಮತ್ತೆ ಶ್ರೀಮತ್ ಸುಶೀಲೇಂದ್ರ ತೀರ್ಥ ಯತಿವರಿಯ ನವರತ್ನಮಾಲಾ ಅಂತ ವೆಂಕೋಬಾಚಾರ್ಯರು ರಚನೆ ಮಾಡಿದ್ದಾರೆ. ಹೀಗೆ ಬಹಳಷ್ಟು ಜನ ಕವಿಗಳು ಅವರ ಮೇಲೆ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡುವುದಕ್ಕೋಸ್ಕರ ಸ್ತೋತ್ರಗಳನ್ನ, ಅಷ್ಟಕಗಳನ್ನ, ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಇಂತಹ ವಿದ್ವದ್ ವಿಭೂತಿಗಳಾದ ಶ್ರೀ ಸುಶೀಲೇಂದ್ರ ತೀರ್ಥರ ಒಂದು 100ನೇ ವರ್ಷದ ಆರಾಧನಾ ಪರ್ವಕಾಲ, ಅದು ಅವರೊಂದು ಹೊಸ ಶಕೆಯನ್ನೇ, ಒಂದು ಹೊಸ ಪರ್ವವನ್ನೇ ಪ್ರಾರಂಭ ಮಾಡಿದವರು. ಅನ್ನದಾನ ಮತ್ತೆ ದ್ರವ್ಯದಾನ ಹಾಗೂ ಎಲ್ಲರ ಜೊತೆಗೆ ತಾವು ಕೂಡಿ ಇರುವಂತಹದ್ದು, ಎಲ್ಲ ಶ್ರೀಪಾದಂಗಳವರ ಜೊತೆಗೆ ಸೌಹಾರ್ದದಿಂದ ಇರುವಂತ ಒಂದು ಹೊಸ ಪರ್ವವನ್ನ ಶುರು ಮಾಡಿದವರು. ಅಂತಹ ಶ್ರೀಪಾದಂಗಳವರ 100ನೇ ವರ್ಷದ ಆರಾಧನಾ ಪರ್ವಕಾಲ ದಕ್ಷಿಣಾಯನ ಪರ್ವಕಾಲದಲ್ಲಿ ಬಂದಿದೆ ಎನ್ನುವುದು ಒಂದು ದೇವರ ಸಂಕಲ್ಪವಾಗಿದೆ. ಅಂತಹ ಶ್ರೀಮತ್ ಸುಶೀಲೇಂದ್ರ ತೀರ್ಥರ ಈ ಆರಾಧನಾ ಪರ್ವಕಾಲದಲ್ಲಿ ಏನು ಎಲ್ಲ ಮಧ್ವ ಹೃದಯ ವಾಸದ ಸದಸ್ಯರೆಲ್ಲ ಸೇರಿ ಆ ಶ್ರೀಪಾದಂಗಳವರ ಒಂದು ಸ್ಮರಣೆ ಮಾಡುವಂತ ಒಂದು ಭಾಗ್ಯವನ್ನ ಕರುಣಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಶ್ರೀಮತ್ ಸುಶೀಲೇಂದ್ರ ತೀರ್ಥರ ಅಂತರ್ಗತ ಆದ ಶ್ರೀ ರಾಘವೇಂದ್ರ ತೀರ್ಥ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ನಮಗೂ ಕೂಡ ಸುಧಾದಿ ಗ್ರಂಥಗಳ ಅಮಲ ಬೋಧವನ್ನ ಕೊಡಲಿ, ಮತ್ತೆ ಸುಶೀಲೇಂದ್ರಾದಿ ಗುರುಗಳ ಆಶೀರ್ವಾದವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನವನ್ನು ಅಸ್ಮದ್ ಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಿತ ವಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.